ಬರ್ತೀವಲ್ಲ ಆಬ್ವಿಯಸ್ಲಿ, ಸೊ ಅವಾಗ ಖಂಡಿತ ಟ್ರೈ ಮಾಡ್ತೀವಿ. ಸದ್ಯಕ್ಕಂತೂ ಮೀಲ್ಸು ನಾವೇನೇನು ತೊಗೊಂಡಿದ್ದೀವಿ ಅದಕ್ಕೆಲ್ಲ ಆಸಮ್ ಆಗಿದೆ. ಚಿಕನ್ ಬಿರಿಯಾನಿ, ಅದೇ ರೀತಿ ಚಿಕನ್ ಕಬಾಬ್, ಚಿಕನ್ ಪೆಪ್ಪರ್, ಅದೇ ರೀತಿ ಚಿಕನ್ ಫ್ರೈ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದಷ್ಟು ಕೂಡ ಅನ್ಲಿಮಿಟೆಡ್ಡು. ಹಾಯ್ ನಮಸ್ತೆ ಇದ್ದರೆ ನಾನು ಗಜಾನ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಅನ್ಲಿಮಿಟೆಡ್ ಫುಡ್ಡು, ಅದೇ ರೀತಿ ಫ್ರೀ ಫುಡ್ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ಕೊಳೋಂಥ ಒಂದು ಪ್ರಯತ್ನ. ಇವತ್ತು ನಾವು ಅನ್ಲಿಮಿಟೆಡ್ ಫುಡ್ಗೆ ಬಂದಿದ್ದೀವಿ. ಎಲ್ಲಂದರೆ ಕೋಸ್ಟಲ್ ಕಿಚನ್ ಅಂತ ಹೇಳ್ಬಿಟ್ಟು ಇದಿರೋದು ನಿಯರ್ ಕೆಂಗೇರಿ ಉಪನಗರ್ ಹೋಗೋ ರೂಟಲ್ಲಿದ್ದೀವಿ. ನಿಮಗೆ ಲೊಕೇಶನಲ್ಲಿ ಆಮೇಲೆ ಹೇಳ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಆ ಬ್ಯಾಂಗ್ಳೂರು ಬಳೆಪೇಟೆ ದೊಣ್ಣೆ ಬಿರಿಯಾನಿಯವರ ಕಡೆಯಿಂದ ಇದು ಆಗ್ತಾ ಇರೋದು. ಏನಂದರೆ ಇಲ್ಲಿ ಅನ್ಲಿಮಿಟೆಡ್ ಬಿರಿಯಾನಿ ಪ್ಲಸ್ 3 ಸ್ಟಾರ್ಟರ್ಸು ಕೂಡ ಅನ್ಲಿಮಿಟೆಡು. ನಿಮಗೆ ಎಲ್ಲ ಕಡೆ ಹೇಳ್ತಾ ಇರ್ತಾರೆ, ಅಂದರೆ ನಿಮಗೆ ಅನ್ಲಿಮಿಟೆಡ್ ಬಿರಿಯಾನಿ ಇರುತ್ತೆ, ಸ್ಟಾರ್ಟರ್ಸ್ ಇರುತ್ತೆ ಅಂತೇಳ್ಬಿಟ್ಟು. ಯಾರು ಕೂಡ ಸ್ಟಾರ್ಟರ್ಸ್ನ ಅಂದರೆ ಅನ್ಲಿಮಿಟೆಡಾಗಿ ಕೊಡಲ್ಲ, ಬಟ್ ಇವರು ಅನ್ಲಿಮಿಟೆಡಾಗಿ ಕೊಡ್ತಾಯಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ನಿಮಗೆ ಮೀಲ್ಸ್ ಮಿನಿ ಮೀಲ್ಸು, ಅದೇ ರೀತಿ ಚಿಕನ್ ಮೀಲ್ಸು, ಫಿಶ್ ಮೀಲ್ಸು, ಅದೇ ರೀತಿ ಮಿನಿ ಕಾಂಬೋ, ಅದೇ ರೀತಿ ಅನ್ಲಿಮಿಟೆಡ್ ಫಿಶ್ ಇದೆ. ಇಲ್ಲಿ ನೋಡ್ಬೋದು 400 ರೂಪೀಸ್ ಕೊಟ್ಟರೆ ನಿಮಗೆ ಬಂಗಡಾ ಫಿಶ್ ಕರಿ ಬರುತ್ತೆ, ಬಂಗಡಾ ತವಾ ಫ್ರೈ ಬರುತ್ತೆ, ಮೆಥಿ ಮಸಾಲ ಫ್ರೈ ಬರುತ್ತೆ, ಸಿಲ್ವರ್ ರವಾ ಫ್ರೈ ಬರುತ್ತೆ. ಈ ಥರ ಫಿಶ್ ಕಾಂಬೋ ನಿಮಗೆ 400 ಆಗುತ್ತೆ. ಅದೇ ರೀತಿ ಬಿರಿಯಾನಿ ಮೀಲ್ಸ್ ಏನಾದ್ರು ತೊಗೋತೀನಿ ಅಂದರೆ ನಿಮಗೆ 300 ರೂಪೀಸ್ ಆಗುತ್ತೆ. ಆಲ್ ಅನ್ಲಿಮಿಟೆಡ್ ಇದೇ, ಎಕ್ಸ್ಕ್ಲೂಸಿವ್ಲಿ ಅನ್ಲಿಮಿಟೆಡ್ ಇರುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಯಾವ ರೀತಿ ಕೊಡ್ತಾರೆ, ಏನೇನು ಕೊಡ್ತಾರೆ, ಹೇಗಿದೆ ಅಂತೇಳ್ಬಿಟ್ಟು ನೋಡೋಣ. ಸ್ನೇಹಿತರೆ, ನಾವು ಇವಾಗ ಏನು ಬಿರಿಯಾನಿನ ತೊಗೊಂಡಿದ್ವಿ ಕಾಂಬೋ, ಇಲ್ಲಿ ನೋಡ್ಬೋದು. ಇಲ್ಲಿ ಚಿಕನ್ ಬಿರಿಯಾನಿ, ಅದೇ ರೀತಿ ಚಿಕನ್ ಕಬಾಬ್, ಚಿಕನ್ ಪೆಪ್ಪರ್, ಅದೇ ರೀತಿ ಚಿಕನ್ ಫ್ರೈ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದಷ್ಟು ಕೂಡ ಅನ್ಲಿಮಿಟೆಡ್ಡು. ಈಗ ಚಿಕನ್ ಬಿರಿಯಾನಿ ಕೂಡ ನೀವು ಅನ್ಲಿಮಿಟೆಡ್ ತೊಗೋಬೋದು. ಇಲ್ಲಾಂದರೆ ನಿಮಗೆ ಈ ಪೀಸ್ ಕಬಾಬ್ ಖಾಲಿ ಆದ್ಮೇಲೆ ಮತ್ತೆ ಕಬಾಬ್ ತರಿಸ್ಕೋಬೋದು, ಪೆಪ್ಪರ್ ತರಿಸ್ಕೋಬೋದು, ಚಿಕನ್ ಫ್ರೈ ತರಿಸ್ಕೋಬೋದು. ಎಲ್ಲನೂ ಕೂಡ ಅದ್ಭುತವಾಗಿದೆ ನೋಡೋಕ್ಕೆ ಮಾತ್ರ. ಅದೇ ರೀತಿ ಶೇರ್ವಾ ಮತ್ತು ಅದೇ ರೀತಿ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಬ್ಯಾಟಿಂಗ್ ಮಾಡೋಣ, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡ್ಬೋದು ರೈಸ್ ಕೂಡ ಹೇಗಿದೆ ಅಂತ. ಜೊತೆಗೆ ಇಲ್ಲಿ ನೋಡ್ಬೋದು ಪೀಸು ನೋಡಿ, ಚಿಕನ್ ಪೀಸ್ಗಳು. ಹಾಂ, ಇದು ಕೂಡ ಅನ್ಲಿಮಿಟೆಡ್ಡು. ನೀವು ಕೆಲವೊಂದು ಕಡೆ ಎಲ್ಲ ನಿಮಗೆ ಲಿಮಿಟೆಡ್ ಕೊಡ್ತಾರೆ. ಸ್ಟಾರ್ಟರ್ಸ್ ಎಲ್ಲನೂ ಕೂಡ ಇಷ್ಟು ಪೀಸ್ ಅಂತ ಇರುತ್ತೆ, ಇದು ಬಿರಿಯಾನಿ ಮಾತ್ರ ಅನ್ಲಿಮಿಟೆಡ್ ಅಂತ ಇರುತ್ತೆ. ಬಟ್ ಆ ರೀತಿ ಇಲ್ಲ ಇಲ್ಲಿ, ಇದು ಕೂಡ ಅನ್ಲಿಮಿಟೆಡ್ಡು. ಇದೇ ವಿಶೇಷ ಅಂತಲೇ ಹೇಳ್ಬೋದು. ನೀವೇನಾದ್ರು ಬರ್ತೀನಿ ಅಂದರೆ ಕೆಂಗೇರಿಗೆ ಹೋಗೋ ರೋಡಲ್ಲಿದೆ. ಲೊಕೇಶನ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ನೀವೇನಾದ್ರು ಕ್ಯಾಟ್ರಿಂಗ್ ಏನಾದ್ರು ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ಹಾಕಿರ್ತೀನಿ. ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಚಿಕನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಚಿಕನ್ ಪೀಸ್ಗಳು ನೋಡಿ, ಇದರಲ್ಲಿ ಚಿಕ್ಕದು ದೊಡ್ಡದು ಅಂತ ಬರಲ್ಲ. ನೀವು ಎಷ್ಟು ಸತಿ ಬೇಕಾದ್ರೂ ಚಿಕನ್ ಅಂತ ಹೇಳ್ಬೋದು. ಇನ್ನು ಪೆಪ್ಪರ್ ಚಿಕನ್ನು ಒಂದು ಟೇಸ್ಟ್ ಮಾಡಿಬಿಡೋಣ ಅನ್ನಿಸ್ತಾ ಇದೆ. ಟೇಸ್ಟ್ ಮಾಡ್ತೀನಿ. ಪೆಪ್ಪರ್ ಸೂಪರಾಗಿದೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಎಲ್ಲ ಸೂಪರಾಗಿದೆ. ಬನ್ನಿ ವೇಟ್ ಮಾಡಿದೆ, ಫುಲ್ ಬ್ಯಾಟಿಂಗ್ ಮಾಡೋಣ. ಫುಡ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಪ್ರೈಸ್ ಕೂಡ ನಾನು ಮೆನ್ಯೂ ಚೆಕ್ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ತುಂಬ ಅಫೋರ್ಡೆಬಲ್ ಆಗಿದೆ. ಸೊ ಎಲ್ಲರೂ ಬರಬಹುದು. ಟೇಸ್ಟ್ ಅಂತೂ ಪ್ರೈಸಿಗೆ ತಕ್ಕನಾಗಿ, ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿದೆ. ಪ್ರೈಸಿಗೆ ತಕ್ಕನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ಲೈಕ್ ಒಂದ್ಸಲಿ ಬಂದು ಹೋಗೋವಂಥ ಜಾಗ ಅಲ್ಲ, ಪದೇ ಬರ್ಬೋದು ಅಂತ ಅನಿಸುತ್ತೆ. ಸೊ ಐ ಥಿಂಕ್ ನಾನು ಇನ್ಮೇಲಿಂದ ರೆಗ್ಯುಲರ್ ಕಸ್ಟಮರ್ ಆಗಿರ್ತೀನಿ ಇಲ್ಲಿಗೆ. ಸೊ ಹಾಂ, ಇದು ನನ್ನ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿರೋದು. ಸೊ ಸುಮ್ಮನೆ ಹೀಗೆ ಲಂಚಿಗೆ ಬರೋಣ ಅಂತ ಬಂದ್ವಿ. ಸೊ ನಾವು ಸದ್ಯಕ್ಕೆ ಫಿಶ್ ಮೀಲ್ಸು ಮತ್ತು ನಾನು ಎಗ್ ಮಂಚೂರಿಯನ್ನು, ಆಮ್ಲೆಟು ಮತ್ತು ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ. ಸೊ ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ನನ್ನ ಏನು ಕಂಪ್ಲೇಂಟ್ ಇಲ್ಲ. ಕ್ವಾಂಟಿಟಿ ಕೂಡ ಒಬ್ಬರು ತಿನ್ನೋದಕ್ಕಿಂತ ಜಾಸ್ತಿನೇ ಇದೆ. ಸೊ ಇಟ್ಸ್ ಗುಡ್, ನೈಸ್. ಹಾಂ, ಫಿಶ್ ನಾನು ಟ್ರೈ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ. ಅಂದರೆ ನಾನು ಬೇರೆ ಕಡೆ ತುಂಬ ಕಡೆ ತಿಂದಿದ್ದೀನಿ. ಸೊ ಈ ಪ್ರೈಸ್ಗೆ ಇಟ್ಸ್ ಲೈಕ್ ವರ್ತ್ ಆಫ್ ಟೇಸ್ಟ್, ಮನಿ, ಎವ್ರಿಥಿಂಗ್. ಒಂದು ಫಿಶ್ ಮೀಲ್ಸ್ ತೊಗೊಂಡಿದ್ದೀವಿ. ಆಮೇಲೆ ಇನ್ನೊಂದು ಎಗ್ ಮಂಚೂರಿಯನ್ನು, ನಾನು ಬಿರಿಯಾನಿ ರೈಸು ಮತ್ತು ಆಮ್ಲೆಟ್ ತೊಗೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಎಲ್ಲನೂ ಕೂಡ, ಟೇಸ್ಟ್ ಎಲ್ಲ. ಹಾಂ, ಅದೇ ನಾವು ಸದ್ಯಕ್ಕೆ ಕಾಂಬೋ ಯಾವುದು ಟ್ರೈ ಮಾಡಿಲ್ಲ. ಸೊ ನೆಕ್ಸ್ಟ್ ಬರ್ತೀವಲ್ಲ ಆಬ್ವಿಯಸ್ಲಿ, ಸೊ ಅವಾಗ ಖಂಡಿತ ಟ್ರೈ ಮಾಡ್ತೀವಿ. ಸದ್ಯಕ್ಕಂತೂ ಮೀಲ್ಸು ನಾವೇನೇನು ತೊಗೊಂಡಿದ್ದೀವಿ ಅದಕ್ಕೆಲ್ಲ
ಆಸಮ್ ಆಗಿದೆ. ರೆಸ್ಟೋರೆಂಟ್ ರೆಕಮೆಂಡ್ ಮಾಡ್ಬೋದಾ ಬೇರೆಯವರಿಗೆ? ಖಂಡಿತ ರೆಕಮೆಂಡ್ ಮಾಡ್ತೀನಿ, ಬಿಕಾಸ್ ಪ್ರೈಸ್ ನೋಡಿದ್ನಲ್ಲ, ಈ ಪ್ರೈಸ್ಗೆ ಇಟ್ಸ್ ರಿಯಲಿ ಗುಡ್. ಸೊ ಎಲ್ಲರೂ ಬರ್ಬೋದು ನನ್ನ ಪ್ರಕಾರ. ಬರೀ ಈ ಪ್ರೈಸ್ಗೆ ಇಟ್ಸ್ ಲೈಕ್ ಎಲ್ಲರೂ ಬರ್ಬೋದು ನನ್ನ ಪ್ರಕಾರ. ಏನು ತುಂಬ ಪ್ರೈಸ್ ಜಾಸ್ತಿ ಇದೆ ಅಂತ ಏನೂ ಇಲ್ಲ. ಎಲ್ಲರೂ ಆರಾಮಾಗಿ ಬಂದು ಮಿಡಲ್ ಕ್ಲಾಸ್ ಜನ ಇರ್ಬೋದು, ಯಾರೇ ಇರ್ಬೋದು, ಬಂದು ತಿನ್ನೋವಂಥ ಪ್ರೈಸೇ ಇದು. ರೇಟಿಂಗ್ ಕೊಡೋದಾರೆ 10 ಔಟ್ ಆಫ್ 10 ಕೊಡ್ತೀರಾ? ನಾನು ತಿಂದಿರೋ ಐಟಮ್ಸ್ಗೆ ರೇಟಿಂಗ್ ನನ್ನ ಪ್ರಕಾರ 10 ಔಟ್ ಆಫ್ 10 ಕೊಡ್ತೀನಿ. ಯಾ, ಚೆನ್ನಾಗಿದೆ ಟೇಸ್ಟ್, ಕಂಪ್ಲೇಂಟ್ ಏನೂ ಇಲ್ಲ. ಇನ್ನೇನಿದೆ, ಈ ಕಂಪ್ಲೇಂಟ್ ಹೇಳೋದಕ್ಕೆ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ 10 ಔಟ್ ಆಫ್ 10. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ ಏನು ಸರ್ ಆಫರ್ ಏನೇನು ನಡೀತಾ ಇದೆ? ಸರ್, ಆ್ಯಕ್ಚುಲಿ ಇವಾಗ ಅನ್ಲಿಮಿಟೆಡ್ ಬಿರಿಯಾನಿ ಕೊಡ್ತಾ ಇದ್ದೀವಿ. ಬಿರಿಯಾನಿ ರೈಸ್ ಕೊಡ್ತೀವಿ, ಮತ್ತು ಅದರಲ್ಲಿ ಪೀಸ್ ಬರ್ತದೆ, ಮತ್ತು ಒಂದು ಚಿಕನ್ ಕಬಾಬ್ ಬರ್ತದೆ, ಒಂದು 3 ಪೀಸು ಚಿಕನ್ ಫ್ರೈ ಬರ್ತದೆ, ಆಮೇಲೆ ಪೆಪ್ಪರ್ ಚಿಕನ್ ಬರ್ತದೆ. ಮತ್ತು ನಿಮ್ಗೆ ಬೇಕಾದ್ರೆ ಮತ್ತೆ ಹೇಗೇನು ತೊಗೊಳ್ಬೋದು. ಬಿರಿಯಾನಿನೂ ತೊಗೊಳ್ಬೋದು, ಪೆಪ್ಪರ್ ತೊಗೊಳ್ಬೋದು, ಕಬಾಬ್ ತೊಗೊಳ್ಬೋದು, ಚಿಕನ್ ಫ್ರೈನೂ ತೊಗೊಳ್ಬೋದು. ಸ್ಟಾರ್ಟರ್ಸು ಅನ್ಲಿಮಿಟೆಡ್? ಸ್ಟಾರ್ಟರ್ಡು ಅನ್ಲಿಮಿಟೆಡ್ ಆಗಿದೆ. ಬಿರಿಯಾನಿಯೂ ಅನ್ಲಿಮಿಟೆಡ್? ಅಂದರೆ ಸ್ಟಾರ್ಟರ್ಡು ಅನ್ಲಿಮಿಟೆಡ್, ಎಷ್ಟು ಬೇಕೋ ತೊಗೊಳ್ಬೋದು. ಹೌದು, ಯಾವುದೇ ರೀತಿಯಲ್ಲಿ ಇದಿಲ್ಲ. ಫಿಶ್ ಮೀಲ್ಸಲ್ಲೂ ಅಷ್ಟೇ, ನಿಮಗೆ ಒಂದು ಬಾಲ್ಡ್ ರೈಸ್ ಇಲ್ಲ ವೈಟ್ ರೈಸ್ ತೊಗೊಳ್ಬೋದು. ಮತ್ತು ಫಿಶ್ ಕರಿ ಬರುತ್ತೆ, ಅದು ಅನ್ಲಿಮಿಟೆಡು. ಒಂದು ಬಂಗಡ ಫ್ರೈ ಬರುತ್ತೆ, ಮತ್ತಿ ಫ್ರೈ ಬರುತ್ತೆ, ಸಿಲ್ವರ್ ಫ್ರೈ ಬರುತ್ತೆ. ಒಂದೊಂದು ಥರ ಇರುತ್ತೆ. ಒಂದು ಬಂಗಡ ತವ ಫ್ರೈ ಇರುತ್ತೆ, ಮತ್ತಿ ಮಸಾಲ ಫ್ರೈ ಇರುತ್ತೆ, ಸಿಲ್ವರ್ ರವೆ ಫ್ರೈ ಇರುತ್ತೆ. ಎಲ್ಲ ಅನ್ಲಿಮಿಟೆಡ್. ನಿಮ್ಗೆ ಮತ್ತೆ ಬೇಕಾದ್ರೆ ಮತ್ತೆ ತೊಗೊಳ್ಬೋದು. ಹೇಗೇನು ಫಿಶ್ ಮೀಲ್ಸಲ್ಲಿ ನಿಮ್ಮದು ಬಾಯ್ಲ್ಡ್ ರೈಸ್ ಕೊಡ್ತೀರಾ? ಬಾಲ್ಡ್ ರೈಸು ತೊಗೊಳ್ಬೋದು, ವೈಟ್ ರೈಸು ತೊಗೊಳ್ಬೋದು. ಯಾವ್ದು ಬೇಕೋ ನಿಮ್ಗೆ ಅದಿಷ್ಟೇ ತೊಗೊಳ್ಬೋದು. ಎರಡೂ ಇರುತ್ತೆ? ಎರಡೂ ಇರುತ್ತೆ. ಮತ್ತು ಬೇರೆಲ್ಲ ಬೇರೆ ನಿಮಗೆ ಮಿನಿ ಮೀಲ್ಸ್ ಇದೆ, ಅದು ಒಳ್ಳೆ ಚೆನ್ನಾಗಿ. ಅದೆಲ್ಲ ಅನ್ಲಿಮಿಟೆಡ್ ಇಲ್ಲ, ಅದು ಲಿಮಿಟೆಡ್ ಆಗಿರುತ್ತೆ. ಮಿನಿ ಮೀಲ್ಸು, ಫಿಶ್ ಮೀಲ್ಸು, ಚಿಕನ್ ಮೀಲ್ಸು, ಆಮೇಲೆ ಕೋಂಬೋ ಐಟಮ್ಸ್ ಎಲ್ಲ ಇದೆ, ಅದೆಲ್ಲ ಲಿಮಿಟೆಡ್. ಇದೇಳು ಅನ್ಲಿಮಿಟೆಡ್ ಇರ್ತದೆ, ಮತ್ತೆಲ್ಲ ಲಿಮಿಟೆಡ್ ಆಗುತ್ತೆ. ಅತಿ ಹೆಚ್ಚಾಗಿ ನಮ್ಮಲ್ಲಿ ಕರಾವಳಿ ಸ್ಟೈಲಲ್ಲೇ ಹೋಗೋದು ಜಾಸ್ತಿ. ಮೀನು ಎಲ್ಲ ಒಳ್ಳೆ ಮೀನು ಬರ್ತದೆ, ಫ್ರೆಶ್ ಆಗಿ. ದಿನ ಮಲ್ಪೆಯಿಂದ ಬರ್ತದೆ, ದಿನ ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿರುತ್ತೆ ಮೀನು. ಎಲ್ಲ ನಾವು ನಮ್ಮದೇ ಆದಂಥ ಮಸಾಲ ಪದಾರ್ಥದಲ್ಲೇ ಮಾಡುವಂಥದ್ದು, ಓನಾಗಿ ಪ್ರಿಪ್ರೇಷನ್ ಮಾಡುವಂಥದ್ದು. ಜಾಸ್ತಿ ಮೂವ್ಮೆಂಟ್ ಯಾವುದು? ಮೂಮೆಂಟ್ ನಮ್ಮಲ್ಲಿ ಫಿಶೇ ಜಾಸ್ತಿ ಹೋಗೋದು. ಫಿಶ್ ಐಟಮ್, ಚಿಕನ್ ಹೋಗ್ತದೆ, ಚಿಕನ್ ಕುಂದಾಪುರ ಚಿಕನ್ ಸುಕ್ಕ, ಈ ಥರ ಕುಂದಾಪುರ ಸ್ಟೈಲ್ ಎಲ್ಲ ಐಟಮ್ಗಳು ಹೋಗ್ತದೆ ಚೆನ್ನಾಗಿ. ಜಾಸ್ತಿ ಮಂಗಳೂರು ಜಾಸ್ತಿ ಇಲ್ಲ? ಮಂಗಳೂರು ಕಸ್ಟಮರ್ ಇದ್ದಾರೆ. ಬೆಂಗಳೂರಲ್ಲೂ ಇವಾಗ ಎಲ್ಲರೂ ಮೀನು ತಿನ್ನೋರೇ ಜಾಸ್ತಿ ಆಗಿದ್ದಾರೆ. ಪ್ರತಿಯೊಬ್ಬರು ಅತಿ ಹೆಚ್ಚಾಗಿ ಚಿಕನ್ಗಿಂತ ಜಾಸ್ತಿ ಮೀನಿಗೆ ಹೋಗ್ತಾ ಇದ್ದಾರೆ ಜನಗಳು. ಎಲ್ಲರೂ ಡಾಕ್ಟ್ರ್ ಹೇಳೋದು ಅದೇ ಅಲ್ಲ, ಮೀನು ತಿನ್ನಿ ಅಂತ. ಜಾಸ್ತಿಯಾಗಿ ಮೀನು ಎಲ್ಲರೂ ನಮ್ಮ ಮಂಗಳೂರು ಅಂತಲ್ಲ, ಎಲ್ಲರೂ ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ ನಮ್ಮಲ್ಲಿ. ಎಷ್ಟಿದೆ ಸರ್ ಸ್ಟಾರ್ಟಾಗಿ? ಸ್ಟಾರ್ಟಾಗಿ 3 ತಿಂಗಳಾಯ್ತು ಸರ್. ಒಳ್ಳೆ, ಹೌದು, ಒಳ್ಳೆ ರೆಸ್ಪಾನ್ಸಿಬಲ್ ಇದೆ. ಎಲ್ಲರೂ ಟೇಸ್ಟ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಒಳ್ಳೆ ಕುಕಿಂಗ್ ಮಾಡ್ತೀರಾ ಅಂತ. ಕೇಟ್ರಿಂಗ್ ಆರ್ಡರ್ ತೊಗೊಳ್ತೀರಾ? ಕೇಟ್ರಿಂಗ್ ಎಲ್ಲ ತೊಗೊಳ್ತೀವಿ. ಎಲ್ಲ ಮದುವೆಗೆ ಪ್ರತಿಯೊಂದು ಫಂಕ್ಷನ್ಗೆ ಕ್ಯಾಟ್ರಿಂಗ್ ತೊಗೊಳ್ತೀವಿ. ಎಷ್ಟು ಜನಕ್ಕೆ ಆರ್ಡರ್ ಮಾಡ್ತಾರೆ ಮಿನಿಮಮ್ ಎಷ್ಟಿದ್ರು ಮಾಡ್ತೀವಿ, 500ವರೆಗೂ ಮಾಡ್ತೀವಿ. ಕಡಿಮೆ ಅಂದರೆ ಒಂದು 50 50 ಜನ ಮೇಲೆ? ಹೌದು. ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಇದು ನಾಗದೇವನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬರ್ತದೆ ಎಕ್ಸಾಕ್ಟ್ ಆಗಿ. ಹಾಸ್ಟೆಲ್ ಕಿಚನ್ ಅಂತ. ಈಗೇನಾದ್ರು ಕ್ಯಾಟ್ರಿಂಗ್ ಆಫರ್ ತಗೊಳ್ಳೋದಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಕಾಂಟ್ಯಾಕ್ಟ್ ನಂಬರ್ 9480 591 379. ಫುಲ್ ಅಡ್ರೆಸ್ ಅಂತ ಹೇಳ್ಬಿಡಿ ಸರ್. ಇದು ನಾಗದೇವನಲ್ಲಿ 80 ಫೀಟ್ ರೋಡು ಅಲ್ಲಿ ಬರುತ್ತೆ, ಕೆಂಗೇರಿ ಹೋಗುವಂಥ ರೋಡಲ್ಲಿ. ಹೌದು, ನಾಗದೇವನಲ್ಲಿ ಬಸ್ ಸ್ಟಾಪ್ ಹತ್ರ ಬರ್ತದೆ ಕೋಸ್ಟಲ್ ಕಿಚನ್. ಕೋಸ್ಟಲ್ ಕಿಚನ್.